So hello everyone, today in this class we are going to learn about exercise 5.6 examples ಮತ್ತೆ with the concept. ಓಕೆ, ಸೊ ನಾವು ಪ್ರೀವಿಯಸ್ ಕ್ಲಾಸಸಲ್ಲಿ ಏನು ಮಾಡಿವಿ ಅಂದರೆ, ಸೊ ಎಲ್ಲ ಚಾಪ್ಟರ್ಸ್ದು ನಾವು ಕಾನ್ಸೆಪ್ಟು ವಿತ್ ಎಕ್ಸಾಂಪಲ್ಸು ಮತ್ತು ಎಕ್ಸಸೈಸ್ ಕ್ವಶನ್ಸ್ ಸಾಲ್ವ್ ಮಾಡಿದ್ದೀವಿ. ಓಕೆ, ಸೊ ಯಾವ್ದ್ರದ್ದು 5.5. ಓಕೆ, ಸೊ ನಾವು ಏನು ಮಾಡೋಣ ಅಂದರೆ, ಸೊ ಈಗ ನೆಕ್ಸ್ಟ್ ಎಕ್ಸಸೈಸು 5.6 ಕಾನ್ಸೆಪ್ಟು ವಿತ್ ಎಕ್ಸಾಂಪಲ್ಸ್ ಕ್ವಶನ್ಸ್ ಸಾಲ್ವ್ ಮಾಡೋಣಂತೆ. ಓಕೆ, ನಾವು ಇದಕ್ಕಿಂತ ಮುಂಚೆ ಎಲ್ಲ ಚಾಪ್ಟರ್ಸ್ದು ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಸಾಲ್ವ್ ಮಾಡಿದ್ದೀನಿ. ಸೊ ನಾನು ಮಾಡಿಸಿದ್ದು ಕ್ವಶನ್ಸ್ ಯಾಕೆ ಇಂಪಾರ್ಟೆಂಟ್ ಆಗ್ತಾವೆ ಅಂದರೆ, ಇವೆಲ್ಲ ಕ್ವಶನ್ಸ್ ನಾನು ಪ್ರೀವಿಯಸ್ ಇಯರ್ ಕ್ವಶನ್ಸು ಮತ್ತು ಮಾಡಲ್ ಕ್ವಶನ್ ಪೇಪರ್ಸಿಂದ ತೊಗೊಂಡು ಸಾಲ್ವ್ ಮಾಡಿಸಿದ್ದೀನಿ. ಅದಕ್ಕೋಸ್ಕರ ಇವೆಲ್ಲ ಕ್ವಶನ್ಸು ಇಂಪಾರ್ಟೆಂಟ್ ಆಗ್ತವೆ. ಸೊ ಅದರದ್ದು ಪ್ರತಿಯೊಂದು ಚಾಪ್ಟರ್ದು ಪ್ಲೇ ಲಿಸ್ಟ್ ರೆಡಿ ಮಾಡಿದ್ವಿ. ಪ್ರತಿಯೊಂದು ಚಾಪ್ಟರ್ದು ಪ್ಲೇ ಲಿಸ್ಟ್ ರೆಡಿ ಮಾಡೀನಿ. ಅದರದ್ದು ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ನಂದು ಯಾವುದೇ ವಿಡಿಯೋಲಿ ಚೆಕ್ ಮಾಡಿ ಇಂಪಾರ್ಟೆಂಟು ಕ್ವಶನ್ಸ್ದು ಸೊ ಪ್ರತಿಯೊಂದು ಪ್ಲೇ ಲಿಸ್ಟ್ ಇರುತ್ತೆ, ಚಾಪ್ಟರ್ ವೈಸ್ ಪ್ಲೇ ಲಿಸ್ಟ್ ಇರುತ್ತೆ, ಅಲ್ಲಿಂದ ಚೆಕ್ ಮಾಡಿಕೊಂಡು ನೀವು ಓದ್ಕೋಬೋದು. ಓಕೆ, ಅದ್ರ ಜೊತೆನೇ ಅಲ್ಲೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ PDF ಲಿಂಕು ಇರುತ್ತೆ, ಅಲ್ಲಿಂದ ನೀವು ಚೆಕ್ ಮಾಡ್ಕೋಬೋದು. ಓಕೆ, ಸೊ ನಾವು ಇಲ್ಲಿ ನೋಡಿ, ಕೆಲವೊಬ್ಬರಿಗೆ ವಿಡಿಯೋ ಭಾಳ ಸ್ಲೋ ಅನಿಸುತ್ತೆ, ಅವ್ರು ಏನು ಮಾಡಿ ವಿಡಿಯೋನ ಸ್ಪೀಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾರಿಗೆ ಸ್ಪೀಡ್ ಅನಿಸುತ್ತೆ ಅವರು ವಿಡಿಯೋನ ಸ್ಲೋ ಮಾಡ್ಕೊಂಡು ನೋಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಈಗ ಎಕ್ಸಸೈಸು 5.6 ಕಾನ್ಸೆಪ್ಟ್ ಕಲೆ ನೋಡಿ, ಕಾನ್ಸೆಪ್ಟ್ ವಿತ್ ಎಕ್ಸಾಂಪಲ್ಸು. ಓಕೆ, ಸೊ ನೆಕ್ಸ್ಟ್ ಜಸ್ಟ್ ಸಿ ಫಸ್ಟ್ ನಮಗೆ ವಾಟ್ ಈಸ್ ನಮಗೆ ಡೆರಿವೇಟಿವ್ ಫಂಕ್ಷನ್ಸ್ ಇನ್ ಪ್ಯಾರಾಮೆಟ್ರಿಕ್ ಫಾರ್ಮ್. ಓಕೆ, ಸೊ ಡೆರಿವೇಟಿವ್ ಫಂಕ್ಷನ್ಸ್, 1 ಸೆಕೆಂಡು. ಸೊ ಇಲ್ಲಿ ಡಿಸ್ಟರ್ಬೆನ್ಸ್ ಇದೆ ಸ್ವಲ್ಪ ಇಲ್ಲಿ. ಓಕೆ, ಸೊ ನಮಗೆ ನಾವು ಯು ಜಸ್ಟ್ ಸಿ ಡೆರಿವೇಟಿವ್ಸ್ ಇನ್ ಫಂಕ್ಷನ್ಸ್ ಇನ್ ಪ್ಯಾರಾಮೆಟ್ರಿಕ್ ಫಾರ್ಮ್. ಫಸ್ಟ್ ಪ್ಯಾರಾಮೆಟ್ರಿಕ್ ಫಾರ್ಮ್ ಅಂದ್ರೆ ಏನು? ಸೊ ಪ್ಯಾರಾಮೆಟ್ರಿಕ್ ಫಾರ್ಮ್ ಅಂದ್ರೆ ಏನಂದ್ರೆ ನಿಮಗೆ, ಸೊ ಲೆಟ್ ಅಸ್ ಕನ್ಸಿಡರ್ ಫಸ್ಟ್ ನಮ್ಗೆ ನಾರ್ಮಲ್ ಆಗಿ ಎಕ್ಸ್ಪ್ಲಿಸಿಟ್ ಫಂಕ್ಷನ್, ಇಂಪ್ಲಿಸಿಟ್ ಫಂಕ್ಷನ್ಸ್ ಇತ್ತು, ಹೌದಾ? ಪ್ರೀವಿಯಸ್ ಎಕ್ಸೈಸ್ ಅಲ್ಲಿ ನಡೆದಿದೆ ಎಕ್ಸ್ಪ್ಲಿಸಿಟ್ ಫಂಕ್ಷನ್, ಇಂಪ್ಲಿಸಿಟ್ ಫಂಕ್ಷನ್. ಅಂದ್ರೆ ನಮ್ಗೆ ಯಾವ್ದಾರ ಫಂಕ್ಷನ್ ಕೊಟ್ಟಿರಲಿ, ಇನ್ ಟರ್ಮ್ಸ್ ಆಫ್ ಎಕ್ಸ್ ಮತ್ತೆ ವೈ ವೇರಿಯೇಬಲ್ ಅಲ್ಲಿ ಇದು ಮಾಡ್ತಿದ್ರು, ಎಕ್ಸ್ಪ್ರೆಸ್ ಮಾಡ್ತಿದ್ರು. ಸಪೋಸ್ ವೈ ದಟ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 3 ಅಂತ ಈ ತರ ರೆಪ್ರೆಸೆಂಟ್ ಎಕ್ಸ್ ಮತ್ತೆ ವೈ ಅಲ್ಲಿ. ಬಟ್ ಇದು ಪ್ಯಾರಾಮೆಟ್ರಿಕ್ ಫಾರ್ಮ್ಸ್ ಅಲ್ಲಿ ಅಂದ್ರೆ, ಸೊ ಈ ವೈ ಮತ್ತೆ ಎಕ್ಸ್ ನ ಅನದರ್ ವೇರಿಯೇಬಲ್ ಜೊತೆ ರಿಲೇಟ್ ಮಾಡ್ತಾರೆ. ಓಕೆ, ಈ ವೈ ಮತ್ತೆ ಎಕ್ಸ್ ನ ಅನದರ್ ವೇರಿಯೇಬಲ್ ಜೊತೆ ರಿಲೇಟ್ ಮಾಡ್ತಾರೆ. ಓಕೆ, ರಿಲೇಟ್ ಮಾಡಿ ರಿಲೇಷನ್ ಫಾರ್ಮ್ ಮಾಡ್ತಾರೆ. ಲೆಟ್ ಅಸ್ ಕನ್ಸಿಡರ್ ವೈ ದಟ್ ಇಸ್ ಈಕ್ವಲ್ ಟು 2t. ಓಕೆ, ಎಕ್ಸ್ ದಟ್ ಇಸ್ ಈಕ್ವಲ್ ಟು ಟಿ ಕ್ಯೂಬ್. ಓಕೆ, ಈ ತರ. ಸೊ ಇಲ್ಲಿ ನೋಡಿ, ಇಲ್ಲಿ ವೈ ನ ಟಿ ಜೊತೆ ರಿಲೇಟ್ ಮಾಡಿದ್ದಾರೆ ಅಂಡ್ ಎಕ್ಸ್ ನ ಟಿ ಜೊತೆ ರಿಲೇಟ್ ಮಾಡಿದ್ದಾರೆ. ಸೊ ನಮ್ಗೆ ಎಕ್ಸ್ ಮತ್ತೆ ವೈ ಟಿ ಜೊತೆ ರಿಲೇಟ್ ಮಾಡಿ ಬರ್ದಿದ್ದಾರೆ. ಓಕೆ, ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಇದೇ ತರ ಇದಾಯ್ತಾ. ನೆಕ್ಸ್ಟ್ ಇನ್ನೊಂದು ದಟ್ ಈಸ್ ವೈ ದಟ್ ಈಸ್ ಈಕ್ವಲ್ ಟು ಸೈನ್ ಟೀಟಾ. ಓಕೆ, ನೆಕ್ಸ್ಟ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು 2 ಸೈನ್ ಟೀಟಾ ಸ್ಕ್ವಯರ್ ಸೈನ್ ಸ್ಕ್ವೇರ್ ಟೀಟಾ, ಈ ತರ ಕೊಟ್ಟಿದ್ದಾರೆ ಅನ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ವೈ ನ ಎದಕ್ಕೆ ರಿಲೇಟ್ ಮಾಡಿದ್ರೆ, ಓಕೆ, ಟೀಟಾ ರಿಲೇಟ್ ಮಾಡಿದ್ರೆ, ಎಕ್ಸ್ ನ ಟೀಟಾ ರಿಲೇಟ್ ಮಾಡಿದ್ರೆ, ಸೊ ವೈ ಮತ್ತೆ ಎಕ್ಸ್ ಇನ್ ಟರ್ಮ್ಸ್ ಆಫ್ ಟೀಟಾ ರಿಲೇಟ್ ಮಾಡಿದ್ರೆ ಇದ್ರ ಎರಡು ನಡುವೆ ರಿಲೇಷನ್ ಫಾರ್ಮ್ ಮಾಡುತ್ತೆ. ಓಕೆ, ದೀಸ್ ಟೈಪ್ ಆಫ್ ಈಕ್ವೇಶನ್ಸ್ ವಿ ಕಾಲ್ ಇಟ್ ಆಸ್ ಪ್ಯಾರಾಮೆಟ್ರಿಕ್ ಈಕ್ವೇಶನ್. ಓಕೆ, ಸೊ ಪ್ಯಾರಾಮೆಟ್ರಿಕ್ ಈಕ್ವೇಶನ್ಸ್ ಅಥವಾ ಪ್ಯಾರಾಮೆಟ್ರಿಕ್ ಫಾರ್ಮ್ಸ್ ಅಂತ ಹೇಳ್ತೀವಿ. ಸೊ ಈ ತರ ಈಕ್ವೇಶನ್ ನ ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡಿ ನಾವೇನ್ ಮಾಡಬೇಕು, ಸೊ dy by dx ಕಂಡುಹಿಡಿಬೇಕು. dy by dx ಕಂಡುಹಿಡಿಬೇಕಂದ್ರೆ ಹೆಂಗಂದ್ರೆ, ಸೊ ನಾವು ಒಂದು ಎಕ್ಸಾಂಪಲ್ ಕ್ವಶನ್ಸ್ ತಗೊಂಡು ಸಾಲ್ವ್ ಮಾಡೋಣ ನೋಡಿ. ಸೊ ಫಸ್ಟ್ ಎಕ್ಸಾಂಪಲ್ ನೋಡಿ, ಏನ್ ಕೊಟ್ಟಿದ್ದಾರೆ ನಮಗೆ. ಎಕ್ಸಾಂಪಲ್ 31 ನೋಡಿ. ಓಕೆ, ಎಕ್ಸಾಂಪಲ್ 31 ಏನ್ ಕೊಟ್ಟಿದ್ದಾರೆ, dy by dx ಇಫ್ x is equal to a cos theta and y that is equal to a sin theta. ನೋಡಿ, ಇಲ್ಲಿ x ಮತ್ತೆ a ಇನ್ ಟರ್ಮ್ಸ್ ಆಫ್ ಥೀಟಾ ಕೊಟ್ಟಿದ್ದಾರೆ. ಓಕೆ, ನಾವು ವಿ ಹ್ಯಾವ್ ಟು ಫೈಂಡ್ dy by dx. ಓಕೆ, ಇದು ಹೆಂಗ್ ಕಂಡುಹಿಡಬೇಕಂದ್ರೆ, ಒಂದು ಕ್ವಶನ್ ಈಸಿಯಾಗಿ ಅರ್ಥ ಮಾಡ್ಕೊಂಡ್ರೆ ಬೇರೆ ಎಲ್ಲ ಕ್ವಶನ್ ನಿಮ್ಗೆ ಸಾಲ್ವ್ ಮಾಡ್ಬಿಡ್ತೀರಾ. ಫಸ್ಟ್ ಏನ್ ಕೊಟ್ಟಿದ್ದಾರೆ ಅದು ಬರ್ಕೊಳ್ಳಿ. x that is equal to ಏನ್ ಕೊಟ್ಟಿದ್ದಾರೆ, a cos theta ಬರ್ಕೊಳ್ಳಿ. ನೆಕ್ಸ್ಟ್ y ಏನ್ ಕೊಟ್ಟಿದ್ದಾರೆ, y that is equal to a sin theta ಏನ್ ಕೊಟ್ಟಿದ್ದಾರೆ ಅದನ್ನ ಬರ್ಕೊಳ್ಳಿ. ನಾವು ನಾರ್ಮಲ್ ಆಗಿ ಎಲ್ಲ ಕಡೆ ಏನ್ ಮಾಡಿದ್ವಿ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತಿದ್ವಿ. ಈಗ ನಾವೇನ್ ಮಾಡೋಣ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೀಟಾ. ಓಕೆ, ಸೊ ನಾವು ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೀಟಾ, ಅವಾಗ ಏನಾಗುತ್ತೆ, ಸೊ ಆಕ್ಚುಲಿ ವಾಟ್ ವಿ ಹ್ಯಾವ್ ಟು ಫೈಂಡ್ ಮೀನ್ಸ್ ವಿ ಹ್ಯಾವ್ ಟು ಫೈಂಡ್ dy by dx ಏನ್ ಬರುತ್ತೆ ಅಂತ ಕಂಡುಹಿಡಿಯಬೇಕು. ಇನ್ ಆರ್ಡರ್ ಟು ಫೈಂಡ್ dy by dx ವಿ ಹ್ಯಾವ್ ಟು ಫೈಂಡ್ dx by dt. ಓಕೆ, ನಾವು ಈ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು dt ಮಾಡಿದ್ರೆ ಏನಾಗುತ್ತೆ, ದಿಸ್ ವಿಲ್ ಬಿಕಮ್ dx ಡಿವೈಡೆಡ್ ಬೈ dt. ಓಕೆ, ದಟ್ ಈಸ್ ಈಕ್ವಲ್ ಟು ಏನದು ಹೆಂಗಿದೆ ಹಂಗೆ ಬರ್ಕೊಳ್ಳಿ, ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಥೀಟಾ. ಓಕೆ, ನಾವು dx by dt you write as it is dx by dt. ಓಕೆ, now that is equal to a times of cos theta and differentiate ಮಾಡಿದ್ರೆ ಏನಾಗುತ್ತೆ, that is minus sin theta. that is equal to ನಮ್ಗೆ ಏನ್ ಬರುತ್ತೆ here a minus a sin theta ಆಯ್ತು. ಅಂದ್ರೆ ನಮ್ಗೆ dx by dt ಏನ್ ಬಂತು, ನಮಗೆ
ಮೈನಸ್ ಎ ಸೈನ್ ಟೀಟಾ. ಅದೇ ನಾ ಇದನ್ನೇ ವೈನು ಏನು ಮಾಡೋಣ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೀಟಾ ಮಾಡೋಣ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೀಟಾ. ಅವಾಗ ಏನಾಗುತ್ತೆ, ದಿಸ್ ಈಸ್ dy ಬೈ ಡಿ ಟೀಟಾ ಆಗುತ್ತೆ, dy ಬೈ ಡಿ ಟೀಟಾ ದಟ್ ಈಸ್ ಈಕ್ವಲ್ ಟು ಏನಾದ್ರು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ, ಈ ಸೈನ್ ಟೀಟಾ ಅನ್ನು ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಟೀಟಾ. ಓಕೆ, ಸೊ ದಿಸ್ ಎ ಯು ರೈಟ್ ಆಸ್ ಇಟ್ ಈಸ್, ಸೈನ್ ಟೀಟಾ ಅನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ ಕಾಸ್ ಟೀಟಾ ಆಗುತ್ತೆ, ಕಾಸ್ ಟೀಟಾ. ಸೊ ವಿಚ್ ಮೀನ್ಸ್ dy ಬೈ ಡಿ ಟೀಟಾ ಏನು, dy ಬೈ ಡಿ ಟೀಟಾ ದಟ್ ಈಸ್ ಈಕ್ವಲ್ ಟು ಏನು ಬಂತು ನಮಗೆ ಎ ಕಾಸ್ ಟೀಟಾ ಬಂತು, ಇಷ್ಟೇ. ಸೊ ನಾವು ಏನ್ ಮಾಡಬೇಕು, ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ dy ಬೈ ಡಿ ಎಕ್ಸ್, ಹೌದಾ. ಸೊ dy ಬೈ ಡಿ ಎಕ್ಸ್ ಕಂಡು ಹಿಡಿಯೋಕಂದ್ರೆ dy ಬೈ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಇದನ್ನ ಹೆಂಗ್ ಬರಿಬೋದು ಅಂದ್ರೆ, ಸೊ ನಾವು ದಿಸ್ ವಿ ಕ್ಯಾನ್ ಇಟ್ ಆಸ್ dy ಬೈ ಡಿ ಟೀಟಾ ಡಿವೈಡೆಡ್ ಬೈ dx ಬೈ ಡಿ ಟೀಟಾ, dx ಬೈ ಡಿ ಟೀಟಾ ಈ ತರ ಬರಿಬೋದಾ, dy ಬೈ ಡಿ ಟೀಟಾ ಡಿವೈಡೆಡ್ ಬೈ dx ಬೈ ಡಿ ಟೀಟಾ ಅಂತ ಬರಿವಾ, ದಟ್ ಈಸ್ ಈಕ್ವಲ್ ಟು ಬಿಕಾಸ್ ಇಲ್ಲಿ ಡಿ ಟೀಟಾ ಕ್ಯಾನ್ಸಲ್ ಮಾಡಿದ್ರೆ ವಾಪಸ್ dy ಬೈ dx ಬರುತ್ತೆ, ಹೌದಾ. ಫಸ್ಟ್ dy ಬೈ ಡಿ ಟೀಟಾ ಏನ್ ಬಂದೆ ಅದನ್ನ ಬರ್ಕೊಳ್ಳಿ, ದಟ್ ಈಸ್ ಏನು a cos ಟೀಟಾ. ಓಕೆ, a cos ಟೀಟಾ ಡಿವೈಡೆಡ್ ಬೈ ನಮ್ಗೆ ಏನಿದೆ, ಸೊ dx ಬೈ ಡಿ ಟೀಟಾ ಏನಂದ್ರೆ ಮೈನಸ್ a sin ಟೀಟಾ, ಮೈನಸ್ a sin ಟೀಟಾ. ಓಕೆ, ನಾವು ಜಸ್ಟ್ ಈ a ಕ್ಯಾನ್ಸಲ್ ಮಾಡ್ಬಿಡಿ, ಅವಾಗ ಏನಿರುತ್ತೆ ಮೈನಸ್ ಹಂಗೆ ಬರ್ಕೊಳ್ಳಿ, ಕಾಸ್ ಟೀಟಾ ಬೈ ಸೈನ್ ಟೀಟಾ ಅಂದ್ರೆ ಏನ್ ಬರುತ್ತೆ ನಮಗೆ, ದಟ್ ಈಸ್ ಕಾಟ್ ಟೀಟಾ ಆಗುತ್ತೆ, ಕಾಟ್ ಟೀಟಾ ಬರ್ಕೊಳ್ಳಿ. ಓಕೆ, ಇಷ್ಟು ನೋಡಿ, ದಿಸ್ ಇಸ್ ವಾಟ್ dy ಬೈ dx ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ, ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಎಕ್ಸಾಂಪಲ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನ್ ಕೊಟ್ಟಿದ್ರೆ, ಫೈಂಡ್ dy ಬೈ dx, ಫೈಂಡ್ dy ಬೈ dx. ಸೊ ಯು ಹ್ಯಾವ್ ಟು ಫೈಂಡ್ dy ಬೈ dx, dy ಬೈ dx ಕಂಡುಹಿಡಿಯಬೇಕು. ಓಕೆ, ನಾವು ಇಫ್ x ದಟ್ ಇಸ್ ಈಕ್ವಲ್ ಟು a t ಸ್ಕ್ವೇರ್, ನಮಗೆ ಇಲ್ಲಿ ನೋಡಿ, ಇಲ್ಲಿ x ಮತ್ತೆ y ನ ಎದ್ರಲ್ಲಿ ರಿಲೇಟ್ ಮಾಡಿದ್ದಾರೆ, t ಜೊತೆ ರಿಲೇಟ್ ಮಾಡಿದ್ದಾರೆ, x ದಟ್ ಇಸ್ ಈಕ್ವಲ್ ಟು a t ಸ್ಕ್ವೇರ್. ಓಕೆ, y ದಟ್ ಇಸ್ ಈಕ್ವಲ್ ಟು ಏನ್ ಕೊಟ್ಟಿದ್ದಾರೆ, ದಟ್ ಈಸ್ 2at ಕೊಟ್ಟಿದ್ದಾರೆ. ಓಕೆ, ನಾವು ಸೊ ಇದನ್ನ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು t ಮಾಡೋಣ. ಅವಾಗ ಟೀಟಾ ಕೊಟ್ಟಿದ್ರೆ ಅದಕ್ಕೆ ಟೀಟಾ ಮಾಡಿದ್ವಿ ಡಿಫ್ರೆನ್ಶಿಯೇಟ್, ಈಗ t ಜೊತೆ ಡಿಫ್ರೆನ್ಶಿಯೇಟ್ ಮಾಡೋಣ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು t. ಅವಾಗ ಏನ್ ಬರುತ್ತೆ ನಮಗೆ, ಸೊ ದಟ್ ಈಸ್ dx ಬೈ dt ದಟ್ ಈಸ್ ಈಕ್ವಲ್ ಟು ಏನದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ, ಡಿಫ್ರೆನ್ಷಿಯೇಷನ್ ಆಫ್ t ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು t. ಓಕೆ, ಅದೇ ತರ ಇಲ್ಲಿ y ಡಿಫ್ರೆನ್ಶಿಯೇಟ್, ಇದನ್ನ ಏನ್ ಮಾಡೋಣ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು t. ಓಕೆ, ಅವಾಗ ಏನ್ ಬರುತ್ತೆ dy ಬೈ dt ದಟ್ ಈಸ್ ಈಕ್ವಲ್ ಟು 2 ಹೊರಗೆ ಬರ್ಕೊಳ್ಳಿ, 2 ಏನಾದ್ರು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ, ಏನು ಡಿಫ್ರೆನ್ಶಿಯೇಟ್ ಮಾಡೋಣ, t ನ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು t. ಓಕೆ, ನಾವು ಸೊ ಹಿಯರ್ ದಿಸ್ ಇದು ನೋಡಿ ಏನ್ ಬರುತ್ತೆ, a ಹೆಂಗಿದೆ ಹಂಗೆ ಬರುತ್ತೆ, t ಸ್ಕ್ವೇರ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನ್ ಬರುತ್ತೆ 2t ಬರುತ್ತೆ, 2t ಬರ್ಕೊಳ್ಳಿ. ಓಕೆ, ಅದೇ ತರ ನಮ್ಗೆ dy ಬೈ dt, ಓಕೆ dy ಬೈ dt ದಟ್ ಈಸ್ ಈಕ್ವಲ್ ಟು ನಾವು 2a ಯು ರೈಟ್ ಆಸ್ ಇಟ್ ಈಸ್, t ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ 1 ಬರುತ್ತೆ, 1 ಬರ್ಕೊಳ್ಳಿ. ಓಕೆ, ವಿಚ್ ಮೀನ್ಸ್ dx ಬೈ dt ಏನ್ ಬರುತ್ತೆ, dx ಬೈ dt ದಟ್ ಈಸ್ ಈಕ್ವಲ್ ಟು 2at. ಓಕೆ, 2at. dy ಬೈ dt ಏನ್ ಬರುತ್ತೆ ನಮಗೆ, ದಟ್ ಈಸ್ 2a ಬರುತ್ತೆ, 2a ಬರ್ಕೊಳ್ಳಿ. ಓಕೆ, ಸೊ ನಾವೇನ್ ಮಾಡಬೇಕು, dy ಬೈ dx ಕಂಡುಹಿಡಿಯಬೇಕು, ಹೌದಾ. ಇನ್ ಆರ್ಡರ್ ಟು ಫೈಂಡ್ dy ಬೈ dx ದಟ್ ಈಸ್ ಈಕ್ವಲ್ ಟು ಇದು ಹೆಂಗ್ ಬರಿಬಹುದು, dy ಬೈ dt, ಓಕೆ ಡಿವೈಡೆಡ್ ಬೈ dx ಬೈ dt ಅಂತ ಬರಿಬಹುದು, dx ಬೈ dt. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಏನ್ ಮಾಡೋಣ ನಾವು, ಸೊ ದಟ್ ಈಸ್ dy ಬೈ dt ಅಂದ್ರೆ ಏನಿದೆ ನಮಗೆ, dy ಬೈ dt ಅಂದ್ರೆ ಇದು 2a ಇದೆ, 2a ಬರ್ಕೊಳ್ಳಿ. ನೆಕ್ಸ್ಟ್ ಅದೇ dx ಬೈ dt ಅಂದ್ರೆ ಏನಿದೆ ನಮಗೆ, 2at ಇದೆ, 2at ಬರ್ಕೊಳ್ಳಿ, 2at. ಓಕೆ, 2a ಕ್ಯಾನ್ಸಲ್ ಮಾಡಿ, ವಾಟ್ ಯು ಲೆಫ್ಟ್ ವಿತ್ ಇಸ್ 1 ಬೈ t. ಸೊ dy ಬೈ dx ಎಷ್ಟು ಬಂತು ನಮಗೆ, 1 ಬೈ t. ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ, ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. Okay, so next question ನೋಡಿ ಏನು ಕೊಟ್ಟಿದೆ, example 33. So we have to find dy by dx, dy by dx dy by dx ಕಂಡುಹಿಡಿಬೇಕು ನಾವು. dy by dx ಕಂಡುಹಿಡಿಯೋಕ್ಕೋಸ್ಕರ ಸೊ ಫಸ್ಟ್ x ಏನು ಕೊಟ್ಟಿದ್ರೆ ಅದು ನಮಗೆ x that is equal to a theta plus sin theta, a theta plus sin theta ಇಷ್ಟು ಕೊಟ್ಟಿದ್ರೆ. ಓಕೆ, ನಾವು ಇದಾಯ್ತಾ. ನೆಕ್ಸ್ಟ್ y that is equal to ಏನು ಕೊಟ್ಟರೆ, y that is equal to a 1 minus cos theta, 1 minus cos theta. ಓಕೆ,
ಎಷ್ಟು ಕೊಟ್ಟಿರೋ ನಾವು ಇದನ್ನ ಏನು ಮಾಡೋಣ, ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಕೊಂಡು ಹೋಗ್ತೀನಿ, ಡಿ ಎಕ್ಸ್ ಬೈ ಡಿ ಟೀಟಾ ಕಂಡು ಅದೇ ತರ ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಕೊಂಡು ಡಿ ವೈ ಬೈ ಡಿ ಟಿ ಕಂಡು ಅದು ಬಂದಿದ್ದ ಇದರಲ್ಲಿ ಸಾಲ್ವ್ ಮಾಡಿ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಬಿಡ್ತೀನಿ. ಸೊ ನಮಗೆ ಬರ್ತದೆ ಡಿ ಎಕ್ಸ್ ಬೈ ಡಿ ಟೀಟಾ ದಟ್ ಈಸ್ ಈಕ್ವಲ್ ಟು ಏನದು ಕಾನ್ಸ್ಟೆಂಟ್ ಹೆಂಗೆ ಇದೆ ಹಂಗೆ ಬರ್ಕೊಳ್ಳಿ, ಡಿಫ್ರೆನ್ಷಿಯೇಷನ್ ಆಫ್ ಟೀಟಾ ಸೈನ್ ಟೀಟಾ, ಡಿಫ್ರೆನ್ಷಿಯೇಷನ್ ಆಫ್ ಟೀಟಾ ಪ್ಲಸ್ ಸೈನ್ ಟೀಟಾ. Okay, differentiation of theta plus sin theta. Okay, now you just see here ಏನದು ಹೆಂಗಿದೆ ಹಂಗೆ ಬರ್ಕೊಳ್ಳಿ, ಥೀಟಾನ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ ಮಾಡಿದ್ರೆ ಏನು ಬರುತ್ತೆ ನಮಗೆ 1 ಬರುತ್ತೆ, 1 ಬರ್ಕೊಳ್ಳಿ, ಪ್ಲಸ್ ಸೈನ್ ಥೀಟಾನ ಡಿಫ್ರೆನ್ಶಿಯೇಟ್ ಇಲ್ಲಿ ಬರ್ಕೊಳ್ಳಿ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ ಅಂತ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ. ಓಕೆ, ನೆಕ್ಸ್ಟ್ ಸೈನ್ ಥೀಟಾನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ನಮಗೆ, ದಟ್ ಈಸ್ ಕಾಸ್ ಥೀಟಾ ಆಗುತ್ತೆ, ಕಾಸ್ ಥೀಟಾ ಬರ್ಕೊಳ್ಳಿ, ಕಾಸ್ ಥೀಟಾ. ಓಕೆ, ಇಷ್ಟು ಬಂತು ನೋಡಿ ನಮಗೆ ಡಿ ಎಕ್ಸ್ ಬೈ ಡಿ ಥೀಟಾ ಏನು ಬಂತು, ಡಿ ಎಕ್ಸ್ ಬೈ ಡಿ ಥೀಟಾ ದಟ್ ಈಸ್ ಈಕ್ವಲ್ ಟು ಡಿ ಎಕ್ಸ್ ಬೈ ಡಿ ಥೀಟಾ ದಟ್ ಈಸ್ ಈಕ್ವಲ್ ಟು a times of 1 plus cos theta ಹೌದಾ. ಅದೇನಾ dy by dt ಕಂಡು that is differentiate with respect to theta, differentiate with respect to theta. ಅವಾಗ ಏನು ಬರುತ್ತೆ dy by d theta that is equal to ಏನದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ, ಡಿಫ್ರೆನ್ಸಿಯೇಷನ್ ಆಫ್ 1 minus cos theta. ಓಕೆ, ನಾವು ಸೊ ಏನದು ಕಾನ್ಸ್ಟೆಂಟ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ, ದಟ್ ಈಸ್ 1 ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ, ನಮಗೆ 0 ಬರುತ್ತೆ, ಮೈನಸ್ ಆಫ್ ಕಾಸ್ ಥೀಟಾ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ, ಮೈನಸ್ ಸೈನ್ ಥೀಟಾ ಬರುತ್ತೆ, ಮೈನಸ್ ಸೈನ್ ಥೀಟಾ ಬರುತ್ತೆ. ಓಕೆ, ಕಾಸ್ ಥೀಟಾ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ, ಮೈನಸ್ ಸೈನ್ ಥೀಟಾ ಬರುತ್ತೆ. ಓಕೆ, ನಾವು ಇಲ್ಲಿ ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಪ್ಲಸ್ ಬರುತ್ತೆ, ಇಲ್ಲಿ ಎ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಎ ಸೈನ್ ಥೀಟಾ ಬರುತ್ತೆ, ಸೈನ್ ಥೀಟಾ. ನೆಕ್ಸ್ಟ್ ಡಿ ವೈ ಬೈ ಡಿ ಥೀಟಾ. ಓಕೆ, ಡಿ ಎಕ್ಸ್ ಬೈ ಡಿ ಥೀಟಾ ಎಷ್ಟಿದೆ, ಡಿ ವೈ ಬೈ ಡಿ ಥೀಟಾ ಅಂದ್ರೆ ಎಷ್ಟಿದೆ. ಸೊ ನಾವು ಏನು ಕಂಡುಹಿಡಬೇಕು ನಾವು, ಸೊ ನಾವು ವಿ ಹ್ಯಾವ್ ಟು ಫೈಂಡ್ ಡಿ ವೈ ಬೈ ಡಿ ಎಕ್ಸ್. ಓಕೆ, dy by dx that is equal to dy by dx that is equal to ಏನಿದೆ ನಮಗೆ, ಸೊ dy by d theta divided by so dx by d theta that is equal to dy by d theta ಅಂದ್ರೆ ಏನಿದೆ ನಮಗೆ, dy by d theta that is equal to a sin theta, dy by d theta that is equal to a sin theta divided by dx by d theta ಅಂದ್ರೆ ನಮಗೆ ಏನಿದೆ, a times of 1 plus cos theta. Okay, so now a and cancel ಮಾಡಿ. Okay, so a cancel ಮಾಡಿ, what you left with is sin theta divided by 1 plus cos theta. Okay, so 1 plus cos theta. So ಇದನ್ನ ಹೆಂಗ್ ಬರಿಬಹುದು, ಓಕೆ ನಮ್ಗೆ ಸಿ ಹಿಯರ್ sin theta ನ ಹೆಂಗ್ ಬರಿಬಹುದು, ನಿಮಗೆ ಫಾರ್ಮುಲಾಸ್ ಗೊತ್ತಿರಬೇಕು. ಅಂದ್ರೆ sin 2 theta that is equal to ಏನು 2 sin theta into cos theta ಹೌದಾ. ಓಕೆ, 2 sin theta ಬಟ್ ಬರೀ ಇಲ್ಲಿ sin theta ಅಂತ ಕೊಟ್ಟ ಅಂತ ಅನ್ಕೊಳ್ಳಿ, ಬರೀ sin theta ಅಂತ ಕೊಟ್ಟಾಗ ಇದು ಏನ್ ಬರಿಬಹುದು ನಾವು, 2 times of ಇಲ್ಲಿ ನೋಡಿ 2 theta ಇದ್ದಾಗ theta ಆಯ್ತು, ಅಂದ್ರೆ ಇಲ್ಲಿ ಡಬಲ್ ಇದ್ದಾಗ ಅದ್ರದ್ದು ಹಾಫ್ ಇತ್ತು, ಇಲ್ಲಿ ಸಿಂಗಲ್ ಇದ್ರೆ ಅದ್ರದ್ದು ಹಾಫ್ ಇರುತ್ತೆ, ಅಂದ್ರೆ ಏನಾಗುತ್ತೆ sin theta by 2 into cos theta by 2. ಓಕೆ, ನಾವು sin theta that is equal to ನಮ್ಗೆ ಏನ್ ಬರುತ್ತೆ 2 sin theta by 2 into cos theta, ಅದನ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಓಕೆ, ಅದೇ ತರ ನಮ್ಗೆ cos 2 theta in terms of cos 2 theta that is equal to ನಮ್ಗೆ ಏನ್ ಬರೀಬಹುದು 2 cos square theta minus 1 ಅಂತ ಬರೀಬಹುದು. ಓಕೆ, ಸೊ ಈ ಮೈನಸ್ 1 ಈ ಕಡೆ ತಗೊಂಡು ಯಾವಾಗ ಏನಾಗುತ್ತೆ, ದಟ್ ಈಸ್ ಕಾಸ್, ಅಥವಾ ಇಲ್ಲಿ ಇದು 2 theta ಇದ್ರೆ ಇಲ್ಲಿ theta ಬಂತ, ಈ theta ಇದ್ರೆ ಇಲ್ಲಿ ಏನ್ ಬರ್ತದೆ, ದಟ್ ಈಸ್ cos theta that is equal to ಏನ್ ಬರುತ್ತೆ 2 cos square theta by 2 ಇರುತ್ತೆ. ಓಕೆ, ಇಲ್ಲಿ ಡಬಲ್ ಇದ್ರೆ ಅದರ ಹಾಫ್ ಆಯ್ತಾ, ಇಲ್ಲಿ ಸಿಂಗಲ್ ಇದ್ರೆ ಅದರ ಹಾಫ್ ಇರುತ್ತೆ, ಮೈನಸ್ 1. ಓಕೆ, ಈ ಮೈನಸ್ 1 ಈ ಕಡೆ ತಗೊಂಡು ಯಾವಾಗ ಏನಾಗುತ್ತೆ ನಮಗೆ cos theta plus 1 that is equal to ಏನ್ ಬಂತೆ 2 cos square theta by 2, ಅದನ್ನೇ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. ಸೊ ನಮಗೆ sin theta ಅಂದ್ರೆ ಏನಿದೆ, sin theta ಅಂದ್ರೆ ನಮ್ಗೆ ಏನಿದೆ 2 sin theta by 2 cos theta by 2. ಸೊ sin theta ಅಂದ್ರೆ 2 sin theta by 2 into cos theta by 2 divided by ಏನಿದೆ ನಮಗೆ, ದಟ್ ಈಸ್ 2 cos square theta by 2, that is 2 cos square theta by 2. ನಾವು ಈ 2 ಕ್ಯಾನ್ಸಲ್ ಮಾಡಿ, ಓಕೆ 1 cos theta ಕ್ಯಾನ್ಸಲ್ ಮಾಡಿ, ನಮ್ಗೆ ಏನು ಉಳಿದಿದೆ, ದಟ್ ಈಸ್ sin theta divided by cos theta. ಓಕೆ, sin theta divided by cos theta. ಓಕೆ, ನಾವು sin theta divided by cos theta ಏನು ಬರೀಬಹುದು ನಾನು, ಸೊ ದಟ್ ಯು ಕ್ಯಾನ್ ಇಟ್ ಆಸ್ tan theta by 2. ಓಕೆ, ವಿಚ್ ಮೀನ್ಸ್ dy by dx ಏನು ಬಂತು, dy by dx that is equal to ಏನು ಬಂತು ನಮಗೆ tan theta by 2. ಇಷ್ಟೇ ನೋಡಿ. ಸೊ ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ, ಇವೆಲ್ಲ ನೋಡಿ. ಸೊ ಫಸ್ಟ್ ಇಯರ್ ಬೇಸಿಕ್ ಫಾರ್ಮುಲಾಸ್ ಇವೆಲ್ಲ, ಸೊ ಇವೆಲ್ಲ ಬೇಸಿಕ್ ಫಾರ್ಮುಲಾಸ್ ನಿಮ್ಗೆ ಗೊತ್ತಿದ್ರೆ ಮಾತ್ರ ನೀವು ಕ್ವಶನ್ ಸಾಲ್ವ್ ಮಾಡ್ಬೋದು. ಓಕೆ, ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್.
ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನು ಕೊಡಿದ್ರೆ ದಟ್ ಈಸ್ ಎಕ್ಸಾಂಪಲ್ 34 dy/dx. ಓಕೆ, dy/dx ಕಂಡುಹಿಡಿಯೋದು. ಇದು ನೋಡಿ ನಾರ್ಮಲ್ ಮೆಥಡ್ ಅನ್ನು ಕಂಡುಹಿಡಿಬಹುದು. ನಾರ್ಮಲ್ ಮೆಥಡ್ ಇಂದ ಈಸಿಯಾಗಿ ಕಂಡುಹಿಡಿಬಹುದು. ಓಕೆ, ಸೊ dy/dx ನಾವು ಫಸ್ಟ್ ನಾರ್ಮಲ್ ಮೆಥಡ್ ಇಂದ ಕಂಡುಹಿಡಿಯೋಣ. ಸೊ ನಾರ್ಮಲ್ ಮೆಥಡ್ ಆಮೇಲೆ ನಾವೇನ್ ಮಾಡೋಣ, ಪ್ಯಾರಾಮೆಟ್ರಿಕ್ ಈಕ್ವೇಶನ್ ಫಾರ್ಮೆಟ್ ಅಲ್ಲಿ ಕನ್ವರ್ಟ್ ಮಾಡ್ಕೊಂಡು ಬರ್ಕೊಂಡು ಸಾಲ್ವ್ ಮಾಡೋಣ ಇದನ್ನ. ಓಕೆ, ನಾವು ಫಸ್ಟ್ ಮೆಥಡ್ 1 ನಮಗೆ ಮೆಥಡ್ 1 ಏನಿದೆ ನೋಡಿ, dy ಬಸ್ ನಾರ್ಮಲ್ ಏನು ಕೊಟ್ಟಿದ್ರೆ ಅದನ್ನ ಬರ್ಕೊಳ್ಳಿ. ಸೊ ದಟ್ ಈಸ್ x⁴ ಪ್ಲಸ್ y⁴ ಏನಿದೆ 2/3 ದಟ್ ಈಸ್ ಈಕ್ವಲ್ ಟು a⁴ 2/3. ಹೌದಾ, ಎಷ್ಟಿದೆ ನೋಡಿ. ಸೊ ನಾವು ಇದನ್ನೇನು ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ. ನಾರ್ಮಲ್ ಮೆಥಡ್ ಪ್ಯಾರಾಮೆಟ್ರಿಕ್ ಫಾರ್ಮ್ ಅಲ್ಲ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ. ಅವಾಗ ಏನಾಗುತ್ತೆ, ಡಿಫ್ರೆನ್ಸಿಯೇಷನ್ ಆಫ್ x⁴ 2/3. ಓಕೆ, ಸೊ ಪ್ಲಸ್ ಡಿಫ್ರೆನ್ಸಿಯೇಷನ್ ಆಫ್ y⁴ 2/3 ದಟ್ ಈಸ್ ಈಕ್ವಲ್ ಟು ಡಿಫ್ರೆನ್ಸಿಯೇಷನ್ ಆಫ್ a⁴ 2/3. ಓಕೆ, ನಾವು ಜಸ್ಟ್ ನಿಮಗೆ ಡಿಫ್ರೆನ್ಸಿಯೇಷನ್ ಆಫ್ x⁴ ಏನು ಗೊತ್ತಿರಬೇಕು. x⁴ ಡಿಫ್ರೆನ್ಸಿಯೇಷನ್ ಏನು ಬರ್ತದೆ, ಡಿಫ್ರೆನ್ಸಿಯೇಷನ್ ಆಫ್ x⁴ ದಟ್ ಈಸ್ ಈಕ್ವಲ್ ಟು n ಬರುತ್ತೆ, n ಇಂಟು x⁴n-1 ಇಷ್ಟು ಗೊತ್ತಿರಬೇಕು. ಓಕೆ, ನಾವು x⁴ 2/3 ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ನಮಗೆ 2/3 ಇಂಟು x⁴ 2/3 -1 ಆಗುತ್ತೆ. ಹೌದಾ. ಓಕೆ, ಪ್ಲಸ್ ಅದೇ ತರ ನಮಗೆ y⁴ 2/3 ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ 2/3 ಇಂಟು y⁴ 2/3 -1. ಓಕೆ, ಸೊ ಆಮೇಲೆ y ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ dy/dx ಬರುತ್ತೆ, dy/dx ಬರುತ್ತೆ. ದಟ್ ಈಸ್ ಈಕ್ವಲ್ ಟು ಈ ಕಾನ್ಸ್ಟೆಂಟ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ, 0 ಬರುತ್ತೆ, 0 ಬರುತ್ತೆ. ಓಕೆ, ಸೊ ದಟ್ ಈಸ್ 2/3 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಓಕೆ, x⁴ 2/3 -1 ಅಂದ್ರೆ ಏನಾಗುತ್ತೆ, -1/3 ಬರುತ್ತೆ, -1/3 ಬರುತ್ತೆ. ಓಕೆ, ಪ್ಲಸ್ ಅದೇ ತರ 2/3 ರೈಟ್ ಆಸ್ ಇಟ್ ಈಸ್. ಅದೇ ತರ y⁴ 2/3 -1 ಅಂದ್ರೆ ಏನ್ ಬರುತ್ತೆ, ದಟ್ ಈಸ್ -1/3 ಬರುತ್ತೆ, -1/3 ಬರ್ಕೊಳ್ಳಿ. ಸೊ dy/dx ಹೆಂಗಿದೆ ಹಂಗೆ ಬರ್ಕೊಳ್ಳಿ, dy/dx ದಟ್ ಈಸ್ ಈಕ್ವಲ್ ಟು 0. ಓಕೆ, ಈ -2/3 ನ ಪ್ಲಸ್ 2/3 ಇಂಟು x⁴ -1/3 ನ ಈ ಕಡೆ ತರ್ತೀನಿ ನೋಡಿ. ಅವಾಗ ಏನಾಗುತ್ತೆ, ಹಿಯರ್ 2/3 y⁴ -1/3 ಇಂಟು dy/dx ಹೆಂಗಿದೆ ಹಂಗೆ ಇರುತ್ತೆ. ಓಕೆ, ಅದನ್ನ ಈ ಕಡೆ ತರ್ತೀವಿ, ಅವಾಗ ಏನಾಗುತ್ತೆ -2/3. ಓಕೆ, x⁴ -1/3 ಆಗುತ್ತೆ. ಓಕೆ, ಈ 2/3 ಕ್ಯಾನ್ಸಲ್ ಮಾಡ್ಕೊಳ್ಳಿ. ಓಕೆ, ಅವಾಗ ಏನ್ ಬರುತ್ತೆ, ಇದನ್ನ ಏನ್ ಮಾಡೋಣ, y⁴ -1/3 ಡಿನಾಮಿನೇಟರ್ ಅಲ್ಲಿ ಬರ್ಕೊಳ್ತೀವಿ. ಅವಾಗ ಏನಾಗುತ್ತೆ 1/y⁴ 1/3 ಈ dy/dx ಹೆಂಗಿದೆ ಹಂಗೆ ಬರ್ಕೊಳ್ಳಿ. ದಟ್ ಈಸ್ ಈಕ್ವಲ್ ಟು ಇದು x⁴ -1/3 ಡಿನಾಮಿನೇಟರ್ ಅಲ್ಲಿ ಬರ್ಕೊಂಡ್ರೆ ಏನಿರುತ್ತೆ, x⁴ 1/3 ಆಗುತ್ತೆ, 1/3 ಬರುತ್ತೆ. ಇದನ್ನ ಇಲ್ಲಿ ತನ್ನಿ. ಓಕೆ, ಏನಿರುತ್ತೆ dy ಇಲ್ಲಿ ಮೈನಸ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ, ಮೈನಸ್. ಸೊ ದಟ್ ಈಸ್ dy/dx ದಟ್ ಈಸ್ ಈಕ್ವಲ್ ಟು ನಮಗೆ y⁴ 1/3. ಓಕೆ, -y⁴ 1/3 ಡಿವೈಡೆಡ್ ಬೈ x⁴ 1/3. ಓಕೆ, ನಾವು ಇದನ್ನ ಹೆಂಗ್ ಬರಿಬಹುದು ಅಂದ್ರೆ, ಸೊ ದಿಸ್ ಯು ಕ್ಯಾನ್ ರೈಟ್ ಆಸ್ -√y/x ಈ ತರ ಬರಿಬಹುದು. ಓಕೆ, ವೈ ಬಿಕಾಸ್ ನಮಗೆ -y/x ಹೋಲ್ ಪವರ್ 1/3 ಅಂತಾರೆ. 1/3 ಅಂದ್ರೆ ಕ್ಯೂಬ್ ರೂಟ್ ನ ಯಾವ ತರ ಈ ತರ ಬರಿಬಹುದು. dy/dx ಇಷ್ಟು ಬಂತು, ಇಷ್ಟನ್ನು. ಇದು ನಾರ್ಮಲ್ ಮೆಥಡ್. ಬಟ್ ಅವರು ಪ್ಯಾರಾಮೆಟ್ರಿಕ್ ಫಾರ್ಮ್ ಆಫ್ ಇಕ್ವೇಶನ್ ಅಲ್ಲಿ ತಗೊಂಡು ಸಾಲ್ವ್ ಮಾಡಿದ್ದಾರೆ. ಸೊ ಅದ್ರ ಪ್ರಕಾರ ಸಾಲ್ವ್ ಮಾಡೋಣ ನೋಡಿ. ಸೊ ನಮಗೆ ಇದನ್ನು ಫಸ್ಟ್ ಬರ್ಕೊಳ್ಳಿ, ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ಓಕೆ, ಸೊ ದಟ್ ಈಸ್ ಮೆಥಡ್ 2. ಓಕೆ, ಸೊ ನಾವು ಏನು ಮಾಡೋಣ, ಮೆಥಡ್ 2 ನಮಗೆ ಮೆಥಡ್ 2. ಓಕೆ, ಸೊ ಸೆಕೆಂಡ್ ಮೆಥಡ್ ಅಲ್ಲಿ ನೋಡಿ. ಸೊ ಏನು ಕೊಟ್ಟಿದ್ದಾರೆ ಅವರು, x⁴ ಏನು ಕೊಟ್ಟಿದ್ದಾರೆ, x⁴ 2/3. ಓಕೆ, ಪ್ಲಸ್ y⁴ 2/3 ದಟ್ ಈಸ್ ಈಕ್ವಲ್ ಟು a⁴ 2/3. ಸೊ ಪ್ಯಾರಾಮೆಟ್ರಿಕ್ ಫಾರ್ಮ್ ಅಲ್ಲಿ ತಗೋಬೇಕಂದ್ರೆ x ಮತ್ತೆ y ಏನ್ ತಗೊಂಡ್ರೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ ಆ ತರ ನಮಗೆ ಪ್ಯಾರಾಮೆಟ್ರಿಕ್ ಫಾರ್ಮ್ ತಗೋಬೇಕು. ಓಕೆ, ಸೊ x ದಟ್ ಈಸ್ ಈಕ್ವಲ್ ಟು a ಇಂಟು cos ಕ್ಯೂಬ್ ಥೀಟಾ. ಓಕೆ, ಇಂಟು cos ಕ್ಯೂಬ್ ಥೀಟಾ. ಓಕೆ, ಸೊ y ದಟ್ ಈಸ್ ಈಕ್ವಲ್ ಟು a ಟೈಮ್ಸ್ ಆಫ್ sin ಕ್ಯೂಬ್ ಥೀಟಾ. ಓಕೆ, ಸೊ ದಟ್ ಈಸ್ x ದಟ್ ಈಸ್ ಈಕ್ವಲ್ ಟು a cos ಕ್ಯೂಬ್ ಥೀಟಾ, y ದಟ್ ಈಸ್ ಈಕ್ವಲ್ ಟು sin ಕ್ಯೂಬ್ ಥೀಟಾ. ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಅವಾಗ ಏನು ಬರುತ್ತೆ, a⁴ 2/3 ಬರುತ್ತೆ ನೋಡಿ. ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. x ದಟ್ ಈಸ್ ಈಕ್ವಲ್ ಟು ನಮಗೆ a cos ಕ್ಯೂಬ್ ಥೀಟಾ ಹೋಲ್ ಪವರ್ 2/3. ಓಕೆ, ಪ್ಲಸ್ y ಪ್ಲಸ್ ಇಲ್ಲಿ ಏನಿದೆ ನಮಗೆ, ದಟ್ ಈಸ್ a sin ಕ್ಯೂಬ್ ಥೀಟಾ ಹೋಲ್ ಪವರ್ 2/3. ಓಕೆ, ಇಲ್ಲಿ ಕ್ಯೂಬ್ ಇದು 2 ದಟ್ ಈಸ್ ಈಕ್ವಲ್ ಟು a⁴ 2/3 ಹೆಂಗೆ ಬರ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಕ್ಯೂಬ್ 1/3 ಕ್ಯಾನ್ಸಲ್ ಮಾಡಿ, ಇಲ್ಲಿ ಕ್ಯೂಬ್ 1/3 ಕ್ಯಾನ್ಸಲ್ ಮಾಡಿ. ಸೊ ವಾಟ್ ಯು ಲೆಫ್ಟ್ ವಿತ್. ಓಕೆ, ಸೊ ನಮ್ಗೆ ಏನು ಬರುತ್ತೆ ಅಂದ್ರೆ, ಸೊ ದಟ್ ಈಸ್ 1 ಸೆಕೆಂಡ್ ತಡ್ರಿ, ಇದನ್ನ ಮಾಡಕ್ಕಿನ ಕ್ಯಾನ್ಸಲ್ ಮಾಡಕ್ಕಿನ ಸಪ್ರೇಟ್ ಆಗಿ ಬರ್ಕೊಂಡು ಫಸ್ಟ್ a⁴ 2/3 ಸಪ್ರೇಟ್ ಬರ್ಕೊಂಡು a⁴ 2/3
ಅವಾಗ ಏನಾಗುತ್ತೆ, ದಿಸ್ ಈಸ್ ಕಾಸ್ ಕ್ಯೂಬ್ ಟೀಟಾ ಟು ದಿ ಪವರ್ 2/3. ಓಕೆ, ಇನ್ ಪ್ಲಸ್ ಮತ್ತೆ a to the power 2/3 ಸಪ್ರೇಟ್ ಬರ್ಕೊಳ್ಳಿ, a to the power 2/3 ಇಂಟು sin ಕ್ಯೂಬ್ ಟೀಟಾ to the power 2/3 ದಟ್ ಈಸ್ ಈಕ್ವಲ್ ಟು a to the power 2/3 ಹೆಂಗಿದೆ ಹಂಗೆ. ನಾವು ಹಿಯರ್ ಎರಡರಲ್ಲಿ a to the power 2/3 ಹೆಂಗಿದೆ ಹಂಗೆ ಬರ್ಕೊಳ್ಳಿ, a to the power 2/3 ರೈಟ್ ಆಸ್ ಇಟ್ ಈಸ್. ನಾವು ಹಿಯರ್ ಇಲ್ಲಿ ಈ ಕ್ಯೂಬ್ ಈ 3 ಕ್ಯಾನ್ಸಲ್ ಮಾಡಿ ಅವಾಗ ಏನ್ ಮಾಡ್ತೀವಿ ನಾವು ಕಾಸ್ ಸ್ಕ್ವೇರ್ ಟೀಟಾ, ಹೌದಾ? ಓಕೆ, ಪ್ಲಸ್ ಅದೇ ತರ ಇಲ್ಲಿ ನೋಡಿ, ಇಲ್ಲಿ ಕಾಮನ್ a to the power 2/3, ಅದೇ ತರ ಇಲ್ಲಿ ಕ್ಯೂಬ್ ಇಲ್ಲಿ 1/3 ಇಲ್ಲಿ ಕ್ಯೂಬ್ ಕ್ಯಾನ್ಸಲ್ ಮಾಡ್ಕೊಳ್ಳಿ, ಅವಾಗ ಏನಾಗುತ್ತೆ ಸೈನ್ ಸ್ಕ್ವೇರ್ ಟೀಟಾ ಆಗುತ್ತೆ. 2 ಬಿಕಾಸ್ ಮೇಲೆ ಸ್ಕ್ವೇರ್ ಅಷ್ಟೇ ಉಳಿತು, ಸೈನ್ ಸ್ಕ್ವೇರ್ ಟೀಟಾ ಬರ್ಕೊಳ್ಳಿ. ಓಕೆ, ನಾವು ಕಾಸ್ ಸ್ಕ್ವೇರ್ ಟೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಟೀಟಾ ಅಂದ್ರೆ 1 ಹೌದಾ? ದಟ್ ಈಸ್ a to the power 2/3. ಸೊ ಹಿಯರ್ ಆಲ್ಸೋ a to the power 2/3 ಆಯ್ತಾ, a to the power 2/3. ಸೊ ದಟ್ ಈಸ್ ಈಕ್ವಲ್ ಟು a to the power 2/3. ವೈ ಬಿಕಾಸ್ ಕಾಸ್ ಸ್ಕ್ವೇರ್ ಟೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಟೀಟಾ ಅಂದ್ರೆ 1 ಬರುತ್ತೆ. 1 ಇಂಟು a to the power 2/3 ಅಂದ್ರೆ ಏನಾಗುತ್ತೆ ನಮಗೆ 1 ಬರುತ್ತೆ. ಸರಿ, a to the power 2/3 ಬರುತ್ತೆ. ಸೊ ಇವು ಎರಡು ಈಕ್ವಲ್ ಅದು ಅಂದ್ರೆ ನಾವು x ವ್ಯಾಲ್ಯೂ ಮತ್ತೆ ಈ ವ್ಯಾಲ್ಯೂ ತಗೊಂಡು dy/dx ಕಂಡುಹಿಡಿಯಬಹುದು. dy/dx ಕಂಡುಹಿಡಿಯಬಹುದು. ಇದು x ವ್ಯಾಲ್ಯೂ ಇದು ತಗೊಂಡು ಇದು ಮತ್ತೆ y ವ್ಯಾಲ್ಯೂ ಇದು ಇನ್ನು ಸಾಲ್ವ್ ಮಾಡ್ತೀವಿ ನೋಡಿ. ನಮ್ಗೆ ಏನ್ ಬರೀಬಹುದು, ಏನ್ ಬರ್ಕೋಬಹುದು ಅಂದ್ರೆ x ದಟ್ ಈಸ್ ಈಕ್ವಲ್ ಟು ಏನ್ ಕೊಡಿದ್ರೆ a cos ಕ್ಯೂಬ್ ಟೀಟಾ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೀಟಾ. ಇದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೀಟಾ. ಅವಾಗ ಏನ್ ಬರುತ್ತೆ dx/d ದಟ್ ಈಸ್ ಈಕ್ವಲ್ ಟು dx/d ದಟ್ ಈಸ್ ಈಕ್ವಲ್ ಟು ಏನದು ಕಾನ್ಸ್ಟೆಂಟ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ, ಡಿಫರೆನ್ಷಿಯೇಷನ್ ಆಫ್ ಕಾಸ್ ಕ್ಯೂಬ್ ಟೀಟಾ. ಓಕೆ, ನಾವು ಏನದು ಹೆಂಗಿದೆ ಹಂಗೆ ಬರ್ಕೊಳ್ಳಿ, ಕಾಸ್ ಕ್ಯೂಬ್ ಟೀಟಾ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ 3 cos ಸ್ಕ್ವೇರ್ ಟೀಟಾ ಇಂಟು ಡಿಫರೆನ್ಷಿಯೇಷನ್ ಆಫ್ ಕಾಸ್ ಟೀಟಾ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ನಮಗೆ ಸೈನ್ ಟೀಟಾ ಆಗುತ್ತೆ, ಸೈನ್ ಟೀಟಾ ಬರ್ಕೊಳ್ಳಿ. ಓಕೆ, ಸೊ ನಾವು dx ಬೇಕಂದ್ರೆ ನೀವು ಡೈರೆಕ್ಟ್ ಬರ್ಕೊಳ್ಳಿ, ಇಲ್ಲಾಂದ್ರೆ ಬರ್ಕೊಳ್ಳಿ ಸೆಪರೇಟ್ ಆಗಿ, ಡಿಫರೆನ್ಷಿಯೇಷನ್ ಆಫ್ ಕಾಸ್ ಟೀಟಾ. ಓಕೆ, ಸೊ ಡಿಫರೆನ್ಷಿಯೇಷನ್ ಆಫ್ ನಾವು ಯು ರೈಟ್ ಆಸ್ ಇಟ್ ಈಸ್ 3 cos ಸ್ಕ್ವೇರ್ ಟೀಟಾ ಯು ರೈಟ್ ಆಸ್ ಇಟ್ ಈಸ್. ಕಾಸ್ ಟೀಟಾ ಡಿಫರೆನ್ಶಿಯೇಟ್ ಮಾಡಿದ್ರೆ ಅಂತ ಮೈನಸ್ ಸೈನ್ ಟೀಟಾ ಆಗುತ್ತೆ ನೋಡಿ. ನಾನು ಅವಲ್ ತಪ್ಪು ಹೇಳಿದೆ, ದಟ್ ಈಸ್ ಮೈನಸ್ ಸೈನ್ ಟೀಟಾ ಆಗುತ್ತೆ, ಮೈನಸ್ ಇದಕ್ಕೆ ಮಲ್ಟಿಪ್ಲೈ ಮಾಡಿ ಅವಾಗ ಏನಾಗುತ್ತೆ dx/dt ದಟ್ ಈಸ್ ಈಕ್ವಲ್ ಟು ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನ್ ಬರುತ್ತೆ ಅಂದ್ರೆ, ಸೊ ದಟ್ ಈಸ್ ಮೈನಸ್ 3a cos ಸ್ಕ್ವೇರ್ ಟೀಟಾ ಇಂಟು ಸೈನ್ ಟೀಟಾ. ಎಷ್ಟು dx/dt ಅಂದ್ರೆ ಎಷ್ಟು ಬರುತ್ತೆ. ಓಕೆ, ಅದೇ ತರ y ದಟ್ ಈಸ್ ಈಕ್ವಲ್ ಟು ಏನಿದೆ, y ದಟ್ ಈಸ್ ಈಕ್ವಲ್ ಟು ಏನಿದೆ ನಮಗೆ a sin ಕ್ಯೂಬ್ ಟೀಟಾ, ದಟ್ ಈಸ್ a sin ಕ್ಯೂಬ್ ಟೀಟಾ. ಓಕೆ, ನಾವು ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೀಟಾ, ಅವಾಗ ಏನ್ ಬರುತ್ತೆ dy/dt ದಟ್ ಈಸ್ ಈಕ್ವಲ್ ಟು ದಟ್ ಈಸ್ ಈಕ್ವಲ್ ಟು ನಮ್ಗೆ dy/dt ದಟ್ ಈಸ್ ಏನದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ, ನಮ್ಗೆ ಏನ್ ಮಾಡಿ ಡಿಫರೆನ್ಷಿಯೇಷನ್ ಆಫ್ ಸೈನ್ ಕ್ಯೂಬ್ ಟೀಟಾ ಮಾಡ್ಕೋಬೇಕು, ಡಿಫರೆನ್ಷಿಯೇಷನ್ ಆಫ್ ಸೈನ್ ಕ್ಯೂಬ್ ಟೀಟಾ. ಓಕೆ, ದಟ್ ಈಸ್ ಯು ರೈಟ್ ಆಸ್ ಇಟ್ ಈಸ್ ಸೈನ್ ಕ್ಯೂಬ್ ಟೀಟಾ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ 3 sin ಸ್ಕ್ವೇರ್ ಟೀಟಾ. ಓಕೆ, 3 sin ಸ್ಕ್ವೇರ್ ಟೀಟಾ. ಆಮೇಲೆ ಏನೇನು ಮಾಡಬೇಕು, ಸೈನ್ ಟೀಟಾನ ಡಿಫರೆನ್ಷಿಯೇಷನ್ ಆಫ್ ಸೈನ್ ಟೀಟಾ. ಓಕೆ, ನಾವು ಸೊ ಜಸ್ಟ್ ಸಿ, ಸೊ ದಟ್ ಈಸ್ a3 sin ಸ್ಕ್ವೇರ್ ಟೀಟಾ ಹೆಂಗಿದೆ ಹಂಗೆ ಬರ್ಕೊಳ್ಳಿ, ಸೈನ್ ಸ್ಕ್ವೇರ್ ಟೀಟಾ. ನಾವು ಸೈನ್ ಟೀಟಾನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ ನಮಗೆ ಕಾಸ್ ಟೀಟಾ ಬರುತ್ತೆ, ದಟ್ ಈಸ್ ಕಾಸ್ ಟೀಟಾ ಬರ್ಕೊಳ್ಳಿ. ಓಕೆ, ನಾವು ಇದನ್ನ ಫರ್ದರ್ ಹೆಂಗ್ ಮಾಡ್ಕೊಳ್ಳಿ, dy/dt ವಿ ಕ್ಯಾನ್ ರೈಟ್ ಇಟ್ ಆಸ್ ನಾವು ಜಸ್ಟ್ dy/dt ಏನು ಬರಿಬಹುದು ನಾವು 3a sin ಸ್ಕ್ವೇರ್ ಟೀಟಾ ಇಂಟು ಕಾಸ್ ಟೀಟಾ ಅಂತ ಬರಿಬಹುದು. ಓಕೆ, ಇಷ್ಟು ಬಂತು ನೋಡಿ. ಸೊ ನಮಗೆ dx/dt ಬಂತು, dy/dt ಬಂತು. ಸೊ ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ dy/dx. ಹೌದಾ, dy/dx ನೋಡಬೇಕು, dy/dx ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರಿಬಹುದು, ದಿಸ್ ಯು ಕ್ಯಾನ್ ರೈಟ್ ಆಸ್ dy/dt ಡಿವೈಡೆಡ್ ಬೈ ಸೊ ಏನು ಬರಿಬಹುದು dx/dt ದಟ್ ಈಸ್ ಈಕ್ವಲ್ dy/dt ಅಂದ್ರೆ ಏನಿದೆ ನಮಗೆ, ದಟ್ ಈಸ್ 3a sin ಸ್ಕ್ವೇರ್ ಟೀಟಾ ಇಂಟು ಕಾಸ್ ಟೀಟಾ ಡಿವೈಡೆಡ್ ಬೈ ಸೊ ನಾನು dx/dt ಅಂದ್ರೆ ಏನಿದೆ, ದಟ್ ಈಸ್ ಮೈನಸ್ 3a cos ಸ್ಕ್ವೇರ್ ಟೀಟಾ ಇಂಟು ಸೈನ್ ಟೀಟಾ. ಓಕೆ, ಸೊ ದಟ್ ಈಸ್ ಈಕ್ವಲ್ ಟು ಇಲ್ಲಿ ನೋಡಿ, ಇಲ್ಲಿ 3a ಕ್ಯಾನ್ಸಲ್ ಮಾಡಿ, ಸೊ ಇಲ್ಲಿ 1 sin ಟೀಟಾ ಕ್ಯಾನ್ಸಲ್, 1 cos ಟೀಟಾ ಕ್ಯಾನ್ಸಲ್ ಮಾಡಿ. So what you left with minus sin theta by cos theta. Okay, now you just see, so it is minus you write as sin theta by cos theta andre enagutte tan theta. Okay, but now answer in terms of tan theta alli baribaardu. Okay, in terms of x ಮತ್ತೆ y alli baribodu. ಇಷ್ಟು ಬರೆದು ಮುಗಿಸಿದ್ರೆ ಆನ್ಸರ್ ಅಲ್ಲ ಅದು. ಓಕೆ, ಸೊ ನಮಗೆ in terms of x ಮತ್ತೆ y alli ಬರಿಬೇಕು. ಅದಕ್ಕೋಸ್ಕರ ನಾವು ಏನು ಮಾಡೋಣ ಅಂದ್ರೆ, so now what I will do means I will this divide ಇಂದ ಡಿವೈಡ್ ಮಾಡ್ತೀನಿ. ಸೊ y divided by x ಮಾಡ್ತೀನಿ, y divided by x that is equal to y ಅಂದ್ರೆ ಏನಿದೆ ನಮಗೆ, that is a sin ಕ್ಯೂಬ್ ಟೀಟಾ. ಓಕೆ, ಡಿವೈಡೆಡ್ ಬೈ
ಸೊ ಎಕ್ಸ್ ಪ್ಲಸ್ ಇಲ್ಲಿ ಏನಿದೆ ನಮಗೆ ದಟ್ ಈಸ್ ಎ ಕಾಸ್ ಕ್ಯೂಬ್ ಥೀಟಾ. ಓಕೆ, ನಾವು ಎ ಯು ಕ್ಯಾನ್ಸಲ್ ಮಾಡಿ ನಮಗೆ ಇಲ್ಲೇನು ಬರ್ತೇವೆ ಸೈನ್ ಕ್ಯೂಬ್ ಥೀಟಾ ಡಿವೈಡ್ ಬೈ ಕಾಸ್ ಕ್ಯೂಬ್ ಥೀಟಾ ಅಂದ್ರೆ ಟ್ಯಾನ್ ಕ್ಯೂಬ್ ಥೀಟಾ ಅಂದ್ರೆ y ಬೈ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಏನಿದೆ y ಬೈ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಕ್ಯೂಬ್ ಥೀಟಾ. ಇಲ್ಲಿ ಬರೀ ನಮ್ಗೆ ಟ್ಯಾನ್ ಥೀಟಾ ಆಯ್ತು ಹೌದಾ. ಅದಕ್ಕೋಸ್ಕರ ಈ ಕ್ಯೂಬ್ ಇಂದ ಈ ಕಡೆ ತಾನೆ ಯಾವಾಗ ಏನಾಗುತ್ತೆ ಕ್ಯೂಬ್ ರೂಟ್ ಆಗುತ್ತೆ, ಕ್ಯೂಬ್ ರೂಟ್ ಆಫ್ y ಬೈ ಎಕ್ಸ್, ವಿಚ್ ಮೀನ್ಸ್ ಟ್ಯಾನ್ ಥೀಟಾ ದಟ್ ಈಸ್ ಈಕ್ವಲ್ ಟು ಏನು ಬರೆಯಬಹುದು ಟ್ಯಾನ್ ಥೀಟಾ ವಿ ಕ್ಯಾನ್ ರೈಟ್ ಆಸ್ ಕ್ಯೂಬ್ ರೂಟ್ ಆಫ್ y ಬೈ ಎಕ್ಸ್, ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಸೊ ನಾವು ದಿಸ್ ಇಸ್ ಮೈನಸ್ ಕ್ಯೂಬ್ ರೂಟ್ ಆಫ್ y ಡಿವೈಡೆಡ್ ಬೈ ಎಕ್ಸ್. ಓಕೆ, ಇಷ್ಟು ಸೊಲ್ಯೂಷನು. ಓಕೆ, ಇಷ್ಟು ಸೊ ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ನಾರ್ಮಲ್ ಆಗಿ ಅದೇ ತರ ಸಾಲ್ವ್ ಮಾಡ್ಬಿಟ್ರೆ ಮುಗಿತು ನಾವು ಮೆಥಡ್ 1 ಇಂದ. ಸೊ ಪರ್ಟಿಕ್ಯುಲರ್ ಆಗಿ ಸೊ ಪ್ಯಾರಾಮೆಟ್ರಿಕ್ ಫಾರ್ಮ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಿ ಅಂದ್ರೆ ಈ ತರ ಮಾಡಬೇಕು. ನೀವು ನಾರ್ಮಲ್ ಆಗಿ ಸಾಲ್ವ್ ಮಾಡಿದ್ರೆ ಅಷ್ಟೇ, ಅದು ಫಸ್ಟ್ ಮೆಥಡ್ ಇಂದ ಸಾಲ್ವ್ ಮಾಡ್ಬಿಡಿ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಸೊ ಇವೆಲ್ಲ ಕ್ಲಾಸಸ್ ಏನ್ ಮಾಡಿದೀನಲ್ಲ, ಓಕೆ, ಇದ್ರದ್ದು PDF ನೋಟ್ಸ್ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿಂದ ಚೆಕ್ ಮಾಡ್ಕೊಳ್ಳಿ. ಓಕೆ, ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಇದು ಮೆಥಡ್ 2, ಇದು ಮೆಥಡ್ 1. Okay, so thank you so much.